ವಾಣಿ ಅಂದರೆ ಸರಸ್ವತಿ. ಸುಮಾರು ಜನ ನಾವು ಹೆಸರುಗಳನ್ನು ಇಟ್ಕೋತೀವಿ ವಾಣಿ ಅಂತ. ಈ ವಾಣಿಯಿಂದ ಹೆಸರಿಟ್ಕೊಂಡಾಗ ಪುರಾತನ ಕಾಲದಿಂದಾನು ವಾಣಿ ಅಂತ ಹೆಸರಿಟ್ಟರೆ ಸರಸ್ವತಿ ಅಂತ. ಮನುಷ್ಯರುಗಳು ಸುಮಾರು ಜನ ವಾಣಿ ವಾಣಿ ಅಂತ ಹೆಸರಿಟ್ಕೋತಾರೆ. ತಂದೆ ತಾಯಿ ಆ ಥರ ಇಟ್ಟಿರ್ತಾರೆ ಹೆಸರು. ಯಾಕೆ ಅಂದರೆ ಮಕ್ಕಳುಗಳಿಗೆ ಸರಸ್ವತಿ ಬರಲಿ ಅಂತ ಹೇಳಿ ಇಟ್ಕೋತಾರೆ. ಈಗ ಸರಸ್ವತಿ ಎಷ್ಟು ಜನಕ್ಕೆ ಬಂದಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದ್ದರಿಂದ ಹಾಗೆ. ಸೊ ಆದ್ದರಿಂದ ಎಲ್ಲರಿಗೂ ಏನು, ತಂದೆ ತಾಯಿಗೆ ಏನು ಅಂದರೆ ವಾಣಿ ಅನ್ನೋ ಸರಸ್ವತಿ ಮನೆಯಲ್ಲಿರಲಿ, ಸೌಮ್ಯವಾಗಿರಲಿ, ಆಯಿತಾ, ಒಂದು ವಿಜೃಂಭಣೆಯಿಂದ ಅವಳ ಜ್ಞಾನನ ಪ್ರದಕ್ಷಿಣೆ ಮಾಡಲಿ ಅಂತ ಹೇಳಿ ನಮ್ಮಲ್ಲಿ ತುಂಬ ಅದು ಹೆಸರಿಡ್ತಾಯಿದ್ರು. ವಾಣಿ, ಸರಸ್ವತಿ, ವಾಕ್ವಾದಿ, ವಾಕ್ವಾದಿನಿ, ಈ ಥರ ಸುಮಾರು ಹೆಸರುಗಳನ್ನು ಇಡ್ತಾಯಿದ್ರು. ವಾಣಿ ಅಂದರೆ ಸರಸ್ವತಿ, ಸರಸ್ವತಿ ಅಂದರೆ ಸಾರಿಸ್ತಾ ಬರೋದು. ಲೌಕಿಕ ಭಾಷೆನಲ್ಲಿ ಹೇಳಿದ್ರು ಕೂಡ ಸರಿ. ಏನು ಆ ಸಾರಿಸ್ತಾ ಬಂದರೆ ಜ್ಞಾನ ಸಾರಿಸ್ತಾ ಬರೋದು. ಆ ಜ್ಞಾನ ಸಾರಿಸ್ತಾ ಬಂದಾಗ ಏನಾಗತ್ತೆ ಅಂದರೆ ಅದನ್ನೇ ಒಂದು ಪಿನ್ ಪಾಯಿಂಟ್, ಒಂದು ಬಿಂದು ಅಂತ ಮಾಡಿ ಅಲ್ಲಿಂದ ಆ ಬಿಂದು ಉದ್ಭವ ಆಗುತ್ತೆ. ಹೇಗೆ ಒಂದು ದೇವಿ ವಿದ್ಯಾ ಬುದ್ಧಿ ಜ್ಞಾನ ಉತ್ಪತ್ತಿ ಆಗುತ್ತೋ ಅದೇ ರೀತಿ ಸರಸ್ವತಿ ಅಂದರೆ ಜ್ಞಾನದ ಉತ್ಪತ್ತಿಯಾದ ಕೇಂದ್ರ, ಜ್ಞಾನ ಕೇಂದ್ರ. ಇಲ್ಲಿ ಜ್ಞಾನ ಉತ್ಪತ್ತಿ ಆಗಬೇಕು ಅನ್ನೋದೇ ವಿಶೇಷ. ಪುರಾತನ ಕಾಲದಲ್ಲಿ ಇದನ್ನು ಮಾಡ್ತಾ ಬಂದರು. ಈಗ ನಾವು ಅದನ್ನು ಒಂದು ಸ್ವಲ್ಪ ಸ್ವಲ್ಪ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಮೊನ್ನೆ ಈ ಸರಸ್ವತಿ ಪೀಠದಿಂದ ಇಟ್ಟು ಒಂದು ಮಹಾತ್ಮರು ಬಂದರು. ಅವರಿಗೆಲ್ಲ ಪ್ರಸಾದ ಆಜ್ಞೆ ಮಾಡಿ ಅದನ್ನು ತೊಗೊಂಡು ಬಂದರು. ಪೆನ್ಗಳನ್ನೆಲ್ಲ ತೊಗೊಂಡು ಬಂದರು. ತೊಗೊಂಡು ಬಂದಾಗ ನಿಮಗೆಲ್ಲರಿಗೂ ಕೂಡ ಸರಸ್ವತಿ ಕೃಪೆ ಇರಲಿ ಅಂತ ಹೇಳಿ, ನಿಮಗೆ ವಿದ್ಯಾಭ್ಯಾಸ ಇಲ್ಲದೇ ಅಂದರೆ ಬಂದು ಈಗೆಲ್ಲ ಒಂದು ಸ್ಥಿತಿ ಬಂದಾದ ಮೇಲೆ ಈಗ ಸಿಗ್ನೇಚರು ಅದಕ್ಕೆಲ್ಲ ಉಪಯೋಗಿಸಿ ಅಂತ ಹೇಳಿದ್ರೆ ಆ ಜ್ಞಾನ ಪ್ರಚೋದನೆ ಆಗುತ್ತೆ. ಆ ಪೆನ್ ಇಟ್ಕೊಂಡಾಗ ನಿಮಗೆ ಸರಸ್ವತಿ ಇದ್ದಾಳೆ ಕೈನಲ್ಲಿ ಅನ್ನೋದಿರಬೇಕು. ಆ ಸರಸ್ವತಿ ಇದ್ದಾಗ ಏನಾಗುತ್ತೆ ಅಂದರೆ ನಿಮ್ಮ ಏನೇ ಒಂದು ಡಾಕ್ಯುಮೆಂಟ್ ಇರಲಿ ಅಥವಾ ಏನೇ ಒಂದು ಬರವಣಿಗೆ ಇರಲಿ, ಆ ಬರವಣಿಗೆನ ಈ ಪೆನ್ನಿನ ಮೂಲಕ ದೇವಿಯನ್ನು ನೀವು ಕೃತಜ್ಞತೆ ಪೂರ್ವಕವಾಗಿ ವ್ಯಕ್ತಪಡಿಸಬೇಕು ಅನ್ನೋದೇ ಈ ಸರಸ್ವತಿಯ ಒಂದು ವಿಶೇಷ. ಈ ಸರಸ್ವತಿಯ ವಿಶೇಷ ಏನು ಅಂದರೆ ಹಿಂದಿನ ಕಾಲದಲ್ಲಿ ಸ್ಲೇಟು, ಬಳಪ, ಕೆಲವು ಕಡೆ ಈಗ LKG UKG ಮಕ್ಕಳುಗಳೆಲ್ಲ ಸ್ವಲ್ಪ ಕ್ರಯಾನ್ಸು ಮತ್ತು ಎಲ್ಲ ರೀತಿಯೂ ಸ್ಕೆಚ್ ಪೆನ್ನು ಇದನ್ನೆಲ್ಲ ಕೊಡ್ತಾಯಿದ್ರು. ಕೆಲವು ಪೇಂಟಿಂಗ್ ಬ್ರಷನ್ನು ಕೊಡ್ತಾಯಿದ್ರು. ಏನೇ ಮಾಡಿದ್ರೂ ವಿದ್ಯೆ ಅಡೆತಡೆ ಇಲ್ಲದೆ ಪ್ರಾರಂಭ ಆಗಲಿ ಅಂತ ಮಾಡ್ತಾಯಿದ್ದಿತ್ತು. ಆ ಪ್ರಾರಂಭ ಆಗೋದು ಎಲ್ಲಿ ಅಂದಾಗ ಎನರ್ಜಿ ಪ್ರಾರಂಭ ಆಗೋದು ಎಲ್ಲಿ ಅಂದಾಗ ಹೃದಯದಿಂದ ಪ್ರಾರಂಭ ಆಗುತ್ತೆ ಎನರ್ಜಿ. ಬಿಕಾಸ್ ವಿ ಬ್ರೀತ್. ಸೊ ಎನರ್ಜಿಯಿಂದ ನಾವು ಪ್ರಾರಂಭ ಮಾಡಿದಾಗ ಬೆಳಗ್ಗೆ ಎದ್ದ ತಕ್ಷಣ ನಾವು ವಂದನೆ ಮಾಡ್ತೀವಿ ದೇವರಿಗೆ. ಹಾಸಿಗೆಯಿಂದ ಸೋಂಬೇರಿತನ ಬಿಡೋಕ್ಕೆ ಒಂದು ವಂದನೆ ಮಾಡ್ತೀವಿ. ವಂದನೆ ಮಾಡ್ತಾ 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 ನಮ್ಮಲ್ಲಿರೋತಕ್ಕಂಥ ಮೂಲ ಪ್ರಾರ್ಥನೆಗಳು, ಸನಾತನ ಧರ್ಮಕ್ಕೆ ತುಂಬ ಮೂಲವಾಗಿರೋ ಪ್ರಾರ್ಥನೆಗಳನ್ನೆಲ್ಲ ಪ್ರಾರ್ಥನೆ ಮಾಡ್ತೀವಿ. ಅದು ಕೆಲವು ಅಭ್ಯಾಸ ಇರುತ್ತೆ, ಕೆಲವು ಕ್ರಮೇಣ ಬಿಟ್ಟು ಹೋಗುತ್ತೆ. ಪ್ರಾರ್ಥನೆ ಆದಮೇಲೆ ನಾವು ವಿ ಬಿಕಮ್ ಮೋರ್ ಫೋಕಸ್ಡ್ ಬಿಕಾಸ್ ವಿ ಕಾನ್ಸಂಟ್ರೇಟ್ ಆನ್ ಅವರ್ ಇಂಟರ್ನಲ್ ಎನರ್ಜಿ. ಆ ಇಂಟರ್ನಲ್ ಎನರ್ಜಿ ನಾವು ಕಾನ್ಸಂಟ್ರೇಟ್ ಮಾಡಿದಾಗ ನಮಗೆ
accumulation of that internal energy is expressed in the form of our breathing, and the form of our breathing gives vibration. But before vibration, ಸ್ಪಂದನ ಬರೋಕ್ಕೆ ಮುಂಚೆ ಆ ವೈಬ್ರೇಷನ್ನು ನಮಗೆ ಅಂತ ಕಿವಿ ಮೆದುಳು ಎಲ್ಲ ಗುಯಿಂಗುಟ್ಟತ್ತೆ. ಆ ಗುಯಿಂಗುಟ್ಟಕ್ಕೆ ಈ ಪೆನ್ನು ತುಂಬ ವಿಶೇಷವಾಗತ್ತೆ. ಏನು ವಿಶೇಷ ಅಂದರೆ, ದಿಸ್ ಪೆನ್ ಗಿವ್ಸ್ ವೈಬ್ರೇಷನ್ and establishes vibration through our own reverberation of our soul. ವೈಬ್ರೇಷನ್ ಎಲ್ಲಿಂದ ಬರುತ್ತೆ ಅಂದಾಗ ನಮ್ಮ ಆತ್ಮ ಗುಯಿಗುಟ್ಟತ್ತೆ. ಆಂ ಆಂ ಅಂತ ಅನ್ನತ್ತಲ್ಲ ತರಂಗ, ಆ ರೆವರ್ಬರೇಷನ್ ಸ್ಟಾರ್ಟ್ಸ್. ಫಸ್ಟ್ ವೈಬ್ರೇಷನ್ ಸ್ಟಾರ್ಟ್ಸ್ ವಿತ್ ದಟ್ ಬೇಸಿಕ್ ಅನುಸ್ವರ. ಅನುಸ್ವರ ಬ್ರಿಂಗ್ಸ್ ಔಟ್ ವೈಬ್ರೇಷನ್. ಅನುಸ್ವಾರ brings out vibration. That constant vibration gives reverberation. ಆ ಕಾನ್ಸ್ಟೆಂಟ್ ರೆವರ್ಬರೇಷನ್ ಬಂದಾಗ ನಮ್ಮಲ್ಲಿ ಇಂಪಾರ್ಟೆಂಟ್ ಒಂದು ವಿಚಾರ ಇದೆ. ಏನು ವಿಚಾರ ಅಂದರೆ, ದೇರ್ ಇಸ್ ಒನ್ ಗ್ಲ್ಯಾಂಡ್ ವಿಚ್ ಗಿವ್ಸ್ ಆ್ಯಂಡ್ ರೆಕಗ್ನೈಸಸ್ ದಟ್ ರೆವರ್ಬರೇಟಿಂಗ್ ಸೌಂಡ್ ಫ್ರಮ್ ಅವರ್ ಹಾರ್ಟ್. ಆ ರೆವರ್ಬರೇಟಿಂಗ್ ಸೌಂಡ್ ಎಲ್ಲಿದೆ ಅಂದಾಗ ಮಿದಲು, in our intellect, in our sense of the mind. And the mind is more explicit when it reverberates more. ನಾವು ಹೇಳೋ ವಾಕ್ಯಗಳೆಲ್ಲ ತುಂಬ ಶಕ್ತಿಯುಕ್ತವಾಗಿ ಇರುತ್ತೆ. So when we express this intention, and this intention is expressed more so from the vibration, and that anuswara, that vibration gives out that reverberating effect not only in our whole body, it goes on about 1.5 feet around our body, right from the bottom of our toe to the top of not only the head. The vibration goes on in a conical sphere. ಒಂದು ಚೈನೀಸ್ ಕ್ಯಾಪ್ ನೋಡಿದ್ರೆ ಆ ಏರಿಯಾವರೆಗೂ ಈ ನಮ್ಮ ಬ್ರಹ್ಮರಂಧ್ರದಿಂದ ಅಟ್ಲೀಸ್ಟ್ 6 inches to 9 inches above the head it reverberates. It goes on reverberating. So it goes on reverberating. So today I am trying to make you understand, without vibration nothing will happen. But more so, the vibration is added with that reverberation. Om andre Om. Om. This is that reverberation. So when the heart beats, systolic and diastolic, medical term, don't worry. A systolic motion of the heart and diastolic effect of that pump of the heart, it gives block, 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 block. What happens? There is a microscopic vibration, and that vibration is caused by prana.
It is the sound of the prana. As you know, ಕನ್ನಡದಲ್ಲಿ ಪ್ರಾಣ ಅಂತ ಹೇಳಿದ್ರೆ ಇಂಗ್ಲೀಷ್ನಲ್ಲಿ ಅದು ಲೈಫ್ ಬ್ರೆತ್ ಅಂತ ಹೆಸರು. ಡಾಕ್ಟರ್ಸ್ ಹೇಳ್ತಾರೆ ಸಿಸ್ಟಾಲಿಕ್ ಆ್ಯಂಡ್ ಡಯಾಸ್ಟಾಲಿಕ್, ಅದನ್ನು ಬ್ಲಡ್ ಪ್ರೆಷರ್ ಅಂತ ಹೇಳ್ತಾರೆ. ದ ಪಂಪಿಂಗ್ ಆಫ್ ದ ಹಾರ್ಟ್, we know whether we have a low BP or we have a normal BP, or else we have some kind of high BP, low BP. So the heartbeat depends upon the pumping of the heart. But doctors have so many ways. Let us not talk about the doctors here. We are only talking about how that life force works in each one of us. So when there is a systolic and a diastolic pressure caused by the pumping of the heart in our body, then automatically the vibrations start. When the vibration starts, automatically, almost like a shadow of it, either after the heartbeat or just before the heartbeat, there is the pumping. And that pumping is called as reverberation. So, in short, before the vibration starts, the reverberation has to be exhibited or has to be recorded, where the whole body is reverberating. But that reverberation is only seen by one component in your brain. ಬ್ರೈನಲ್ಲಿ ಒಂದು ಕಾಂಪೊನೆಂಟ್, ಆ ಕಾಂಪೊನೆಂಟು ಬ್ರೈನು ರೆಕಗ್ನೈಸ್ ಮಾಡ್ತಾ ಬರುತ್ತೆ. And that part of the brain is called as pineal gland. So, whatever the motion and the motion of the brain, and in uddesha, the uddesha in English it is called as notion. The motion and notion of the brain waves is recorded systematically, wonderfully, by one part of the brain part, that is pineal gland. ಈ pineal gland ಏನು ಅಂದಾಗ, the pineal gland is just about your forefinger thick or wide. ನಮ್ಮ ಹೆಬ್ಬೆರಳು, ಆ ಹೆಬ್ಬೆರಳು ಎಷ್ಟಿದೆಯೋ ಅಷ್ಟೇ ಅಗಲ, ಅಷ್ಟೇ ಉದ್ದ, 3 to 3.25 ಇಂಚು. ಬಟ್ ಈ 3 to 3 ಇಂಚು ನಮ್ಮ ಬ್ರೈನಲ್ಲಿರೋದು, ವೇರ್ ಇಸ್ ಇಟ್ ಇನ್ ದ ಬ್ರೈನ್ ಅಂದಾಗ, ಬಿಹೈಂಡ್ ದ 2 ears, ದ ಜಂಕ್ಷನ್, ಆ್ಯಂಡ್ ಅಬೌವ್ ಯುವರ್ ಥ್ರೋಟ್, ರೈಟ್ ಬ್ಯಾಂಗ್ ಸೆಂಟರ್ ಆಫ್ ದ ಬ್ರೈನ್. ಹೀಗೆ ಒಂದು ಡಯಾಗ್ರಾಮ್ ಹಾಕಿದ್ರೆ, ಇದು ಎರಡಕ್ಕೂ ಮಧ್ಯ ಆಗ್ನೇಯ ಚಕ್ರದ ಹಿಂದೆನೂ ಅಲ್ಲ, ಇನ್ ಬಿಟ್ವೀನ್, ಇನ್ ದ ಸೆಂಟ್ರಲ್ ಬ್ರೈನ್ ಈಸ್ ದ ಪೈನಿಯಲ್ ಗ್ಲ್ಯಾಂಡ್. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.